ಅಂದ್ರೆ ಯಾವಾಗ್ಲೂ ಆಗ್ಬೇಕಾಯ್ತು ಪಾಪ ಇವಾಗ ಆಗ್ತಾ ಇದಾರೆ ಅಂದ್ರೆ ಇಬ್ರು ಈಕ್ವಲ್ ಆಗಿ ಇದ್ ಮಾಡಿದ್ದಾರೆ. ಈ ಡಿ ಕೆ ಶಿವಕುಮಾರ್ ಹೆಚ್ಚಾಗಿ ಬಾಧೆ ಬಿದ್ದಿದ್ದಾರೆ, ಕೊಟ್ರೆ ಏನ್ ತಪ್ಪೇನಿಲ್ಲ. ಹೋಗ್ಲಿ, ಅದೆಲ್ಲ ಮಾಡ್ಲೇಬೇಕು. ಡಿ ಕೆ ಶಿ ಆದ್ರೆ ತಪ್ಪೇನಿಲ್ಲ. ಪಾಪ ಅವರು ಕಷ್ಟ ಬಿದ್ದಿದ್ದಾರೆ. ಪಕ್ಷ ಬರೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಅವರೇ ಹೆಚ್ಚಾಗಿ ಬಾಧೆ ಬಿದ್ದಿದ್ದಾರೆ. ಮಾಡ್ಬೋದು. ರಾಜ್ಯದಲ್ಲಿ ಏನಂದ್ರೆ ಈ ಮಹಿಳೆಯರಿಗೆ ಕೊಡ್ತಾ ಇರೋ ಸ್ವಲ್ಪ ಏನಾದ್ರು ಕಡಿಮೆ ಮಾಡ್ಬೋದು. ಆಮೇಲೆ ಏನೋ ಈ ಟ್ಯಾಕ್ಸ್ ಏನಾದ್ರು ಕಡಿಮೆ ಮಾಡಿದ್ರು ಮಾಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಕೊಡ್ತಾ ಇದಾರಲ್ಲ ಈ ಇದಕ್ಕೆ ಯಾವುದಕ್ಕೆ ಡೀಸೆಲ್ಲು ಪೆಟ್ರೋಲು ಇದ್ರ ಮೇಲೆ ಏನಾದ್ರು ಕಡಿಮೆನೂ ಮಾಡ್ಬೋದು. ಅದಾದ್ಮೇಲೆ ಅವರು ಈ ಇದು ಸೆಂಟ್ರಲ್ಲಿಂದ ಬರೋದು ಅಲ್ದಿರ ರೇಷನ್ನು ಇವರು ಏನಾದ್ರು ಸ್ವಲ್ಪ ಕೊಡ್ಬೋದು. ಅವರು ಕಡಿಮೆ ಮಾಡಿದ್ರಲ್ಲ ಸಿದ್ದರಾಮಯ್ಯ ಅವರು, ಅದು ಸ್ವಲ್ಪ ಜಾಸ್ತಿ ಕೊಡ್ಬೋದು. ಮತ್ತೆ ಜಾಸ್ತಿ ಕೊಟ್ಟು ಈ ಕೊಡ್ತಾ ಇರೋರಿಗೆ ಕಡಿಮೆನೂ ಆಲ್ರೆಡಿ ಕಡಿಮೆ ಮಾಡಿಬಿಟ್ಟಿದ್ದಾರೆ ಬಿಡಿ. ಇವಾಗ ಗ್ಯಾರಂಟಿಗಳೆಲ್ಲ ಕ್ಲೋಸ್ ಆಗ್ತದೆ ಅಂತ ಹೇಳಿ ಮನೆಯೆಲ್ಲ ಕೋರ್ಟ್ಗೆಲ್ಲ ಹೋಗಿದ್ದಾರೆ ಹೆಣ್ಮಕ್ಳು. ಈ ವಿಚಾರ ಕೇಳೋದಾದ್ರೆ ಈ ವಿಚಾರಕ್ಕಂದ್ರೆ ಕೆಲವರು ಮನೆಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ, ಅವ್ರಿಗೂ ಕೊಡ್ತಾ ಇದ್ದಾರೆ. ಕೆಲವ್ರಿಗೆ ಇಂಜಿನಿಯರ್ಗಳು ಅಂಥವ್ರಿಗೂ ಕೊಡ್ತಾ ಇದ್ದಾರೆ. ಒಂದು ಮನೆಯಲ್ಲಿ 2-3 ಜನಕ್ಕೆ ಕೊಡ್ತಾ ಇದ್ದಾರೆ. ಅದೆಲ್ಲ ಕಟ್ ಮಾಡ್ಬೋದು. ಯಾರೋ ಹಿರಿಯರು ಒಬ್ರು ಮೇಯ್ನ್ ಇರ್ತಾರಲ್ಲ ಅವ್ರಿಗೊಬ್ರಿಗೆ ಕೊಡ್ತಾರೆ. ಈಗ ಡಿ ಕೆ ಶಿ ಬಂದ್ರೆ ಚೆನ್ನಾಗಿ ರಾಜಕಾರಣ ಮಾಡ್ತಾರೆ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀರಾ? ಇದೆಲ್ಲ ಈ ತರ ಮಾಡಿದ್ರೆ ಸ್ವಲ್ಪ ಸಾಲನೂ ಕಡಿಮೆ ಆಗ್ಬೋದು. ಜನಗಳ ಮೇಲೆ ಇರೋ ತಲೆಗಳ ಮೇಲೆ ಕಡಿಮೆ ಆಗ್ಬೋದು. ನಡ್ಸ್ಕೊಂಡು ಹೋಗ್ತಾರೆ. ಅವ್ರಿಗೆ ನ್ಯಾಕಿದೆ. ಇವರಾದ್ರೂ ಮೊದಲು ಅದರಲ್ಲಿ JDS ನಲ್ಲಿ ಇದ್ದು ಇಲ್ಲಿಗೆ ಬಂದ್ರೆ ಇವ್ರು ಮೊದಲಿಂದಲೂ ಕಾಂಗ್ರೆಸ್ ಮಾಡ್ಬೋದು. ಚೆನ್ನಾಗಿ ರಾಜ್ಯಭಾರ ಮಾಡ್ಬೋದು, ತಪ್ಪೇನಿಲ್ಲ. ಸರ್ಕಾರ ನಮ್ಮ ಹಿಂದೂಗಳಿಗಿಲ್ಲ. ಏನಾದ್ರೂ ಅದೇ ನೋಡಿ ಇದರಲ್ಲಿ ಹೇಳ್ತಾರೆ ನೋಡಿ, ಅತಿ ದೊಡ್ಡ ತಲೆನೋವು ಅಂತ ಹೀಗಿದೆ. ಸುಮ್ಮನೆ ಸೆಂಟ್ರಲ್ನಿಂದ ಏನು ಕೋಟ ಇದೆ ಅದು ಕೊಡ್ತಾನೇ ಇದ್ದಾರೆ. ನಮಗೆ ಕೊಟ್ಟಿಲ್ಲ ಅಂತ ದೂಷಣೆ ಮಾಡ್ತಾರೆ. ದೂಷಣೆ ಯಾಕೆ ಮಾಡಬೇಕು? ಕೊಡ್ತಾನೆ. ಈಗ ತಮಿಳ್ನಾಡು ಅವ್ರು ಕಾಂಗ್ರೆಸ್, ಅವ್ರಿಗೂ ಕೊಡ್ತಾ ಇದ್ದಾರೆ. ಕೇರಳ ಕಾಂಗ್ರೆಸ್, ಬೇರೆ ಕಡೆ ಎಲ್ಲ ಕಾಂಗ್ರೆಸ್ ಇದೆ. ಎಲ್ರಿಗೂ ಕೊಡ್ತಾನೆ ಇದ್ದಾರಲ್ಲ ಅವ್ರವ್ರ ಕೋಟ. ಇವ್ರು GST ಇದು ಆಳು ಮೂಳು ಎಲ್ಲ ಯಾಕೆ ಜಾಸ್ತಿ ಮಾಡಬೇಕು? ಇವಾಗ ಅಲ್ಲಿಂದ ಏನು ಕೊಡ್ತಾ ಇದ್ದಾರೆ, ಇಲ್ಲಿ ಏನೋ ಮಿನಿಮಮ್ ಒಬ್ಬರು KSRTC ಡ್ರೈವರ್ಗಳಿಗೆ ಕಂಡಕ್ಟರ್ಗಳಿಗೆ ಸಂಬಳಗಳಿಲ್ಲ, ಕೊಡ್ತಾ ಇಲ್ಲ ಸರಿಯಾಗಿ ತಿಂಗಳು. ಮತ್ತು ಗ್ರಾಮ ಪಂಚಾಯತಿ ನೌಕರರಿಗೆ ಅವ್ರಿಗೂ ಸಂಬಳಗಳಿಲ್ಲ. ಅವನು ವಾಟರ್ ಮ್ಯಾನ್ಗಳು ಗ್ರಾಮ ಪಂಚಾಯತಿಗಳಲ್ಲಿ 3 ತಿಂಗಳಾದರೂ ಸಂಬಳ ಕೊಡ್ತಾ ಇಲ್ಲ. ಇವ್ರಿಗೆ 5 BTS ಅವ್ರಿಗೆ KSRTC ಅವ್ರಿಗೆ 5 ತಿಂಗಳು 4 ತಿಂಗಳು ಒಂದ್ಸಲ ಕೊಡೋ ಸಂಬಳ ಅವ್ರಿಗೆ. ಈ ಥರ ಮಾಡ್ತಾ ಇದ್ದಾರೆ. ಸುಖ ಏನೋ ಯಾವುದ್ರ ಮೇಲೇನೋ ಇದು ಮಾಡಿ ಎಲ್ಲೋ ಕೊಟ್ಟು ಪ್ರಯೋಜನ ಏನು ಬಂತೇಳಿ. ಇವಾಗ ಈಗ ತಲೆ ಮೇಲೆ ಒಬ್ಬೊಬ್ರು ಸಾಮಾನ್ಯ ಮನುಷ್ಯನು ಕೂಲಿ ಮಾಡೋ ತಲೆ ಮೇಲೆ ಎಷ್ಟಿದೆ ಹೊರೆ. ಇವಾಗ ಇವ್ರು ಮಾಡಿರೋ ಸಾಲುಗಳು ಸೆಂಟ್ರಲ್ ಕೊಡಲಿಲ್ಲ ಅಂತಾರಲ್ಲ. ಡಿ ಕೆ ಶಿ ಸಾಲು ಮಾಡ್ತಾರೆ ಅಂತ ಸಡನ್ ಆಗಿ ಸಾಲು ಮಾಡೋಕ್ಕಾಗಲ್ಲ. ಅವರು 2 ವರ್ಷದಲ್ಲಿ ಏನು ಸಾಲ ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ ಪಾಪ. ಅವರು ಇವಾಗಿರೋ ಸಾಲ ತೀರ್ಸೋಕೆ ಆಗುತ್ತಾ? ನಾವೇ 1 ಕೋಟಿ ಮಾಡಿಬಿಟ್ಟು 2 ವರ್ಷದಲ್ಲಿ 3 ವರ್ಷದಲ್ಲಿ ತೀರ್ಸೋ ಅಂದ್ರೆ ನಾವೇ ತೀರ್ಸೋಕ್ಕಾಗುತ್ತಾ? ಆಗಲ್ಲ. ಪಕ್ಷಕ್ಕಾಗಿ ನಿಲ್ದೇ ಇದ್ರೆ ಇಷ್ಟು ಇದು ಬರ್ತಾನೆ ಇರಲ್ಲ ಸೀಟು. ಎಲ್ಲಿ ಯಾವ ತಾಲೂಕಲ್ಲಿ ನೋಡ್ಲಿ ಹೋಬ್ಳಿ ಲೆಕ್ಕಾಚಾರದಲ್ಲಿ ಹೋಗಿದೆ ಇದು ಡಿ ಕೆ ಶಿವಕುಮಾರ್. 130 ಸೀಟ್